ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟೊತ್ತಿಗೆ ಬೊಂಬೆ ಎಲ್ಲ ಒಣಗೋಗಿರ್ತವೆ. ಬಣ್ಣ ಹಾಕಿದ್ರೆ ಪಕ್ಕದೂರ್ಗೆ ಆಮೇಲೆ ಕಳಿಸ್ಬೋದು. ಹಾ, ಕಲ್ಯಾಣಿ ಅಮ್ಮೋರೆ, ಕಲ್ಯಾಣಿ ಅಮ್ಮೋರೆ, ಅಮ್ಮ ಕಲ್ಯಾಣಿ ಅಮ್ಮೋರೆ. ಏನಾಯ್ತು ಬಾಲಾಜಿ? ಅಲ್ಲಿ ಬೊಂಬೆಗಳನ್ನು ನೋಡಿ ಅಮ್ಮ. ಏನಾಯ್ತು? ಮನೆಗೇನಾದ್ರೂ ಬೆಂಕಿ ಬಿತ್ತಾ? ಕಲ್ಯಾಣಿ ಅಮ್ಮವ್ರು ಕಷ್ಟಪಟ್ಟು ಮಾಡಿರೋ ಬೊಂಬೆಗಳೆಲ್ಲ ನೀರಲ್ಲಿ ಒದ್ದೆ ಆಗಿ ಹಾಳಾಗಿ ಹೋಗಿದೆ ಅಮ್ಮವ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಹೀಗಾಗೋಗಿದೆ ಬಾಲಾಜಿ? ಮಳೆನೂ ಬಂದಿಲ್ಲ, ನೀರ್ ಬರೋದಕ್ಕೆ ಜಾಗನೂ ಇಲ್ಲ. ಪಾಪ ಕಷ್ಟಪಟ್ಟು ಮಾಡಿರೋ ಗೊಂಬೆಗಳೆಲ್ಲ ಕರ್ಗೋಗಿದೆ. ಇತ್ತೀಚೆಗೆ ನಿನ್ಗೆ ಭಯನೇ ಇಲ್ಲ ಕಣೋ ಬಾಲಾಜಿ. ಅಲ್ವೋ, ಇವಾಗಿಂದೀಗ್ಲೇ ಬೊಂಬೆಗಳನ್ನ ಹೇಗೋ ಮಾಡಕ್ಕಾಗತ್ತೆ? ನಾಳೆ ಬೆಳಿಗ್ಗೆ ಆ ಊರಿನವ್ರು ಬಂದು ನಮ್ ಗೊಂಬೆ ಎಲ್ಲಿ ಅಂತ ಕೇಳಿದ್ರೆ ನಾವ್ ಏನು ಅಂತ ಉತ್ತರ ಕೊಡೋದು? ನಮ್ಮನೆ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಪಾಪ ಕಲ್ಯಾಣಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ ಅಂತ ಬೆಳಿಗ್ಗೆನೆ ಅಮ್ಮ ಹೇಳಿಲ್ವಾ? ಕೇಳಿಸ್ಲಿಲ್ವೇನೋ? ಹಾ, ಈಗ ನಮ್ಮನೆ ಮರ್ಯಾದೆ ಹೊರಟೋಗುತ್ತಲ್ವೇನೋ? ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ಅಂದ್ರೆ ನನ್ಗೆ ಯಾಕೋ ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ಇನ್ನು ಈ ಡೈಲಾಗ್ ಬರ್ಲಿಲ್ವಲ್ಲಪ್ಪ ಅಂತ ಕಾಯ್ತಿದ್ದೆ. ಒಂದೇನಂದ್ರೆ ಆ ಕಡೆಯಿಂದ ಬರ್ಬೇಕಾಗಿರೋ ಡೈಲಾಗು ಈ ಕಡೆಯಿಂದ ಬಂದಿದೆ ಅಷ್ಟೇ. ಈ ಮನೇಲಿ ಕಲ್ಯಾಣಿ ಸಂತೋಷವಾಗಿದ್ರೆ ಅದನ್ನ ನೋಡಿ ಸಹಿಸ್ಕೊಳಕ್ ಆಗದೆ ಇರೋಳು ನೀನ್ ಒಬ್ಳೆ. ಸುಮ್ನೆ ನನ್ ಮೇಲೆ ಆರೋಪ ಮಾಡ್ಬೇಡಿ ಅಪ್ಪ. ನಾನ್ ಹಾಳ್ ಮಾಡಿದ್ದನ್ನ ಯಾರಾದ್ರೂ ನೋಡಿದ್ರಾ? ಕಳ್ರು ಕೆಟ್ಟ ಕೆಲಸ ಮಾಡೋರು 4 ಜನ ನೋಡ್ಬೇಕಾದ್ರೆ ಮಾಡ್ತಾರ. ತಾತ ಏನಾಯ್ತು? ಏನ್ ಜಗಳ ಅದು? ನೋಡಿದ್ಯೇನೋ ಶೌರ್ಯ? ಕಲ್ಯಾಣಿ ಯಾರಿಗೂ ಗೊಂಬೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಲಂತೆ. ಬೆಳಿಗ್ಗೆಯಿಂದ ಗೊಂಬೆ ಮಾಡಿದ್ಲು. ಈ ಗೊಂಬೆಗಳು ಹೇಗ್ ಹಾಳಾಯ್ತು ಅಂತಾನೆ ಗೊತ್ತಿಲ್ಲ. ಎಲ್ಲ ಕರ್ಗ ಹೋಗಿದೆ.
ಇವರೆಲ್ಲರೂ ಸೇರ್ಕೊಂಡು ನಾನೇ ಇದನ್ನ ಹಾಳು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೂ ನಾನು ಹಾಗೆ ಮಾಡೋದ್ರಿಂದ ನನ್ಗೇನೋ ಸಿಗತ್ತೆ? ಸದ್ಯಕ್ಕೆ ಖುಷಿ. 100% ಕರೆಕ್ಟಾಗಿ ಹೇಳಿದ್ರಿ ಮಾವಯ್ಯ. ಅಪ್ಪ, ಅಮ್ಮ ಹಾಳು ಮಾಡೋದನ್ನ ಯಾರಾದ್ರೂ ನೋಡಿದ್ರಾ? ಇಲ್ಲ ತಾನೆ? ನೋಡ್ದೇನೆ ಆರೋಪ ಹೇಗೆ ಹೊರಿಸ್ತೀರಾ? ಅಬ್ಬಬ್ಬಬ್ಬ, ನೀವು ಮಾಮೂಲಿ ನಟಿ ಅಲ್ಲ ಅದ್ಗೆ. ನಿಮ್ಗೋಸ್ಕರ ಲಕ್ಷ ಖರ್ಚಾದ್ರೂ ಮಹಾನಟಿ ಅಂತ ಸಾಂಗ್ ಮಾಡಿಸ್ತೀನಿ. ಕಲ್ಯಾಣಿ, ಬೇಜಾರು ಮಾಡ್ಕೋಬೇಡ. ಇವಾಗ ಏನಾಯ್ತು ಅಂತ ಮಣ್ಣಿಗೆ ಕೊರತೆ ಇಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದ್ರೆ ಬೆಳಗ್ಗೆ ಹೊತ್ತಿಗೆ ಬೊಂಬೆ ರೆಡಿ ಆಗ್ಬಿಡುತ್ತೆ. ಬೇಕು ಅಂದ್ರೆ ನಾವೆಲ್ಲ ಒಂದೊಂದು ಕೈ ಹಾಕ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ. ನಾನು ಇರ್ಬೇಕಾದ್ರೆ ನಿನ್ನ ಹೇಗೆ ಸೋಲೋಗ್ಬಿಡ್ತೀನಿ? ಶೌರ್ಯ, ಇಷ್ಟೊತ್ತು ಡ್ಯೂಟಿ ಮಾಡ್ಕೊಂಡು ಮನೆಗೆ ಬಂದಿದ್ಯಾ, ಇನ್ನು ಜಾಗರಣೆ ಮಾಡ್ಕೊಂಡು ರಾತ್ರಿ ಎಲ್ಲ ಗೊಂಬೆಗಳನ್ನ ಮಾಡಿದ್ರೆ ನಿನ್ನ ಆರೋಗ್ಯದ ಗತಿ ಏನು? ಅದು ಹಾಗಲ್ಲಮ್ಮ. ನನಗೇನು ಹೇಳ್ಬೇಡ ಶೌರ್ಯ, ನಾನು ಒಪ್ಕೊಳ್ಳಲ್ಲ. ಶೌರ್ಯ, ನಿಮ್ಮಮ್ಮನ ಮಾತಂದ್ರೆ ಲೆಕ್ಕ ಇಲ್ವಾ ನಿನ್ಗೆ? ಬೇಡ ಅಂತ ಹೇಳ್ತಿದ್ದಾಳಲ್ವಾ, ಹೋಗೊಳಗೆ. ಸರಿಯಪ್ಪ. ಕಲ್ಯಾಣಿ, ನಡಿ. ನೀನೇನು ಗೊಂಬೆ ತರ ಇಲ್ಲೇ ನಿಂತ್ಕೊಂಡಿದ್ಯಾ? ಹೆಣ್ಣುಡ್ಗಿ ಈ ಟೈಮಲ್ಲಿ ಅಳೋದು ಒಳ್ಳೇದಲ್ಲ. ನಡಿ ಒಳಗೆ. ಅದು ಹಾಗಲ್ಲ ಅತ್ತೆ, ಆಫೀಸರ್ ಹೆಲ್ಪ್ ಮಾಡಿಲ್ಲಂದ್ರೂ ಪರವಾಗಿಲ್ಲ. ನಾನೇ ಹೇಗಾದ್ರೂ ಮತ್ತೆ ಗೊಂಬೆನ ತಯಾರಿಸ್ತೀನಿ. ಅದ್ರ ಅಗತ್ಯ ಇಲ್ಲ ಅಂತ ಹೇಳಿಲ್ವಾ? ಅವ್ರಿಗೆ ಫೋನ್ ಮಾಡಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಡು. ನಾಳೆ ಬೆಳಿಗ್ಗೆ ಗೊಂಬೆ ಬೇಕು ಅಂತ ಹೇಳಿದ್ದಾರೆ. ಇವಾಗ ಫೋನ್ ಮಾಡಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟೊತ್ತಲ್ಲಿ ಗೊಂಬೆ ಎಲ್ಲಿ ಸಿಗತ್ತೆ ಅಂತ ನೀವೇ ಹೇಳಿ. ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ನಡಿ ಒಳಗಡೆ. ಪಾರ್ವತಿ, ಬಾ. ಅಮ್ಮಯ್ಯ, ಆ ಕಲ್ಯಾಣಿ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಮಾಡಿದ ಗೊಂಬೆಗಳನ್ನೆಲ್ಲ ನಾಶ ಮಾಡ್ಬಿಟ್ಟೆ. ಅಷ್ಟಕ್ಕೂ ಆ ಗೊಂಬೆಗಳನ್ನ ಮಣ್ಣಿನ ಮುದ್ದೆ ಆಗಿ ಕಲ್ಯಾಣಿ ನೋಡುವಾಗ ಅವಳ ಮುಖ ನೋಡ್ಬೇಕಾಗಿತ್ತು. ಬಾಡ್ ಹೋಗಿರೋ ಹೂವಿನ ತರ ಇತ್ತು. ಅಯ್ಯೋ ಅಯ್ಯೋ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ಅವಳನ್ನ. ಆ ಕಲ್ಯಾಣಿಗೆ ಬರ್ದಿರೋ ವಿದ್ಯೆನೇ ಇಲ್ಲ ಅನ್ಸತ್ತೆ. ಪಟ್ನದಲ್ಲಿ ಬೆಳ್ದಿರೋಳು ಅವಳಿಗೆ ಮಣ್ಣಿನ ಗೊಂಬೆ ಮಾಡೋದಕ್ಕೆ ಎಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಲು. ಅವಳಂದ್ರೆ ಆಗದೆ ಇರೋ ನನಗೇ ಇಷ್ಟ ಆಯ್ತು. ಇನ್ಮೇಲೆ ಅವಳ ಬಗ್ಗೆ ಕಡಿಮೆ ಅಂದಾಜು ಮಾಡಬಾರ್ದು. ಏನಾದ್ರೂ ಆಗ್ಲಿ ಬಿಡು. ನಾಳೆ ಬೆಳಿಗ್ಗೆ ಪಕ್ಕದೂರವ್ರು ಬಂದು ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರೆ ಅದನ್ನ ಕೇಳ್ದಾಗ ಆಗೋ ಸಂತೋಷನೇ ಬೇರೆ. ತುಂಬಾ ಸಂತೋಷವಾಗಿದ್ದೀರಾ? ಯಾಕೆಂತ ತಿಳ್ಕೊಬೋದಾ ಶ್ರೀಮತಿ ಅವರೇ? ತಿಳ್ಕೊಂಡ್ರು ಏನ್ ಲಾಭ? ನನಗ್ ಸಂತೋಷ ಆಗೋದು ನಿಮಗೆ ಯಾವ್ದು ಇಷ್ಟ ಆಗಲ್ಲ. ಇನ್ಯಾಕೆ ಹೇಳಿದ್ರೆ ಗಂಟ್ಲು ನೋವು ನನಗೂ ನಿಮ್ಗೂ. ಸರಿ, ಅದ್ಬಿಡು. ನಿನಗೆ ಸಾರಿ ಹೇಳೋಣ ಅಂತ ಬಂದಿದ್ದ ಮೈಂತಿ. ನೀವು ನನಗ್ ಸಾರಿ ಹೇಳ್ತೀರಾ? ಯಾಕೋ? ನಿನ್ ಕೋಪದಲ್ಲಿ ಮುದ್ದ ಕಾಣಿಸ್ತೀಯ ದಮಯಂತಿ. ಅದಕ್ಕೆ ಆವಾಗ ನಿನಗೆ ಕೋಪ ಬರುವ ಹಾಗೆ ಮಾತಾಡ್ತೀನಿ. ಅಷ್ಟು ಬಿಟ್ರೆ ನಿನಗೆ ನೋವು ಕೊಡ್ಬೇಕು ಅಂತ ಅಲ್ಲ. ಅಯ್ಯೋ, ಹೌದಾ? ನಿಜ ದಮ್ಮು. ದಮ್ಮುನಾ? ಮುದ್ದಾಗಿ ಶಾರ್ಟ್ಕಟ್ ಆಗಿ ಚೆನ್ನಾಗಿರುತ್ತಲ್ವಾ? ಪ್ರೀತಿ ಜಾಸ್ತಿ ಆಗಿ ತೇಲ್ ಹೋಗ್ತಿದೆ. ಈಗ ವಿಷಯ ಏನು ಅಂತ ಹೇಳಿ. ಅದೇ ಮೊನ್ನೆ ನಿಂಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ನಿನಗೆ ಹಳೆ ಚಪ್ಪಲಿ ಕೊಟ್ಟು ಕೋಪ ಬರ್ಸಿದೆ ಅಲ್ವಾ? ಬರ್ಸಿದ್ರೆ
ಅದಕ್ಕೆ ನಿನ್ಗೊಂದು ಗಿಫ್ಟ್ ಕೊಡೋಣ ಅಂತ ಫಿಕ್ಸ್ ಆಗ್ಬಿಟ್ಟೆ. ಏನೋ ಅದು. ಹಾ ಟಂಟಡಾಯ್. ಇದೇನಾ ಗಿಫ್ಟು? ಆಗ್ಲೇ ಏನೇನೋ ಊಹಿಸ್ಕೋಬೇಡ. ನಿನ್ನೆ ಸಿಟಿಗೆ ಹೋಗಿದ್ನಲ್ವಾ, ಅಲ್ಲಿ ಶಾಪಲ್ಲಿ ಸೂಪರ್ ಆಗಿರೋ ಒಂದು ಸ್ಪ್ರೇ ನಾನು ನೋಡಿದೆ. ತುಂಬಾ ಕಾಸ್ಟ್ಲಿ ಅನ್ಕೋ, ಆದ್ರೆ ನನ್ನ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲಲ್ವಾ, ಅದಕ್ಕೆ ತಗೊಳ್ಳೋಣ ಅನ್ಕೊಂಡೆ. ನೀನ್ ಸ್ಪ್ರೇ ವಾಸನೆ ನೋಡಿ ಓಕೆ ಅಂದ್ರೆ ನಾಳೆ ಬೆಳಿಗ್ಗೆ ಹೋಗಿ ತರ್ತೀನಿ. ನನಗ್ಯಾಕೋ ನಿಮ್ ಮಾತ್ ಕೇಳ್ತಿದ್ರೆ ಅನುಮಾನ ಬರ್ತಿದೆ. ಇದ್ರಲ್ಲಿ ಮಸ್ಲತ್ತೇನು ಇಲ್ಲ ತಾನೆ? ಇದ್ರಲ್ಲಿ ಏನಿರುತ್ತೆ, ವಾಸನೆ ನೋಡು ನೋಡು. ನೋಡು. ಸರಿಯಾಗಿ ತಗೋ. ಸರಿಯಾಗಿ ತಗೋ, ಆಗ್ಲೇ ಅಲ್ವಾ ಗೊತ್ತಾಗೋದು. ಚೆನ್ನಾಗೇ ಇದೆ, ತರ್ಸಿ. ಆಗ್ಲಿ. ಏನ್ರಿ ಇದು? ಇದಕ್ಕಿದ್ದ ಹಾಗೆ ತಲೆ ಸುತ್ತಾ ಇದೆ. ಆಯಾಸ ಆಗ್ತಿದೆ ಅನ್ಸುತ್ತೆ. ಬಾ ಕುತ್ಕೋ. ಕುತ್ಕೋ. ಮೋಸ ಮೋಸ. ದಮಯಂತಿ, ಶೌರ್ಯ, ಇದು ನಾನು ಒಪ್ಕೊಳ್ಳಲ್ಲ. ಶೌರ್ಯ, ನಿನಗೆ ಆಯಾಸ ಆಗ್ತಿದೆ ಅಂತ ಹೇಳ್ತಿದ್ರು, ಯಾಕೆ ತರ ಆಗ್ತಿದೆ ದಮಯಂತಿ? ಮಲ್ಕೋ, ಬಾ ಕುತ್ಕೋ. ಶೌರ್ಯ, ಮಲ್ಕೋ ದಮಯಂತಿ, ನಿಂಗೆ ಸುಸ್ತಾಗ್ತಿದೆ ಅನ್ಸ್ತಿದೆ. ಮಲ್ಕೋ ಮಲ್ಕೋ ಶೌರ್ಯ, ಮಲ್ಕೋ. ಮಲ್ಕೋ ಮಲ್ಕೋ ಮಲ್ಕೋ. ಶೌರ್ಯ, ನೀನೇನೆ ಒಪ್ಕೊಳ್ಳೋದು? ನಿನಗೆ ಸ್ಪ್ರೇ ಬಾಟ್ಲಿ ಬೇರೆ ಕೇಡು. ನೀನು ಮಲ್ಕೊಂಡಿದ್ರನೆ ಕಲ್ಯಾಣಿ ಶೌರ್ಯ ಸೇರಿ ಗೊಂಬೆನ ಮಾಡೋಕ್ಕಾಗೋದು. ಗುಡ್ ನೈಟ್ ಡಾರ್ಲಿಂಗ್. ಶ್ರೀಮತಿ ಅವರೇ, ಮಣ್ಣನ್ನ ಕಲಸಿ ಉಂಡೆ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತೀನಿ, ಆದ್ರೆ ಬೊಂಬೆಗಳನ್ನ ನಿನ್ ಹಾಗೆ ಅಂದವಾಗಿ ಮಾಡು ಅಂದ್ರೆ ನನ್ನ ಕೈಲಾಗಲ್ಲ. ಪರವಾಗಿಲ್ಲ ಯಜಮಾನ್ರೆ, ಅಷ್ಟು ಮಾತ್ರ ಹೆಲ್ಪ್ ಮಾಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೋತೀನಿ. ಓಕೆ. ಹೌದು, ನಿನ್ಗಿದನ್ನೆಲ್ಲ ಕಲ್ಸಿದ್ಯಾರು? ನಾನೇ ಕಲ್ತ್ಕೊಂಡಿದ್ದು. ವಾವ್, ವೆರಿ ಟ್ಯಾಲೆಂಟೆಡ್ ಗರ್ಲ್ ಅಂದ ಹಾಗಾಯ್ತು. ಏನು ನಿಮ್ಮಷ್ಟೇನಿಲ್ಲ ಬಿಡಿ. ಕಲ್ಯಾಣಿ, ಚಳಿ ಆಗ್ತಾ ಇದೆ. ಚಳಿಗಾಲದಲ್ಲಿ ರಾತ್ರಿ ಹೊತ್ತು ಚಳಿ ಆಗದೆ ಇನ್ನೇನ್ ಬೆಚ್ಚಗಿರತ್ತಾ? ಯಾಕೆ ಬೆಚ್ಚಗಿರಲ್ಲ ಹೇಳು? ಇರುತ್ತೆ. ಅದೇನು ಅಂದ್ರೆ ನಾವು ಸ್ವಲ್ಪ ಹತ್ರದಲ್ಲಿದ್ರೆ. ನೀವು ಹತ್ರಕ್ಕೆ ಬಂದ್ರೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹೌದಾ? ಹಾಗಾದ್ರೆ ಒಂದ್ಸಲ ಕೇಳಿಸ್ಕೋಬೇಕಲ್ಲ. ಅಗತ್ಯ ಇಲ್ಲ, ದೂರದಲ್ಲೇ ಇರಿ. ಅರ್ಧ ರಾತ್ರಿಲಿ
ಚಳಿಲಿ ಗಂಡನ್ನ ದೂರ ಇರು ಅನ್ನೋದು ಮಹಾಪಾಪ ಗೊತ್ತಾ? ಅದರಲ್ಲೂ ನನ್ನಂಥ ಅಮಾಯಕನ್ನ, ಚಿಕ್ಕ ಮಗುನ. ಚಿಕ್ಕ ಮಕ್ಳು ಚಳಿಲಿ ಇರಬಾರ್ದು. ಹೋಗ್ ಮಲ್ಕೊಳ್ಳಿ. ನಿನಗೆ ಹೆಲ್ಪ್ ಮಾಡೋಣ ಅಂತ ಬರ್ತಿದ್ದೆ. ನೀವು ದೂರದಲ್ಲಿದ್ರೇನೆ ನನಗ್ ಮಾಡೋ ದೊಡ್ಡ ಹೆಲ್ಪ್. ಅಷ್ಟೇನೆ ಶ್ರೀಮತಿ ಅವರೇ? ಅಷ್ಟೇ ಯಜಮಾನ್ರೇ. ಸರಿ, ನನಗೆ ಬೊಂಬೆ ಮಾಡೋದನ್ನ ಕಲಿಸ್ತೀಯಾ? ಸಡನ್ ಆಗಿ ಈ ಆಸೆ ಯಾಕೋ? ಬೇರೆ ಆಲೋಚನೆ ಇಲ್ಲ ಅಲ್ವಾ? ನಿಜವಾಗ್ಲೂ ಇಲ್ಲ. ಸರಿ, ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಯಾವ ಗೊಂಬೆ ಮಾಡ್ಬೇಕಂತ ಫಿಕ್ಸ್ ಆಗ್ಬೇಕು. ಅದಾದ್ಮೇಲೆ ಆ ಗೊಂಬೆ ಎಷ್ಟು ಹೈಟ್ ಬೇಕೋ ಅಷ್ಟಕ್ಕೆ ಮಣ್ಣನ್ನ ಹೀಗೆ ಇಡ್ಬೇಕು. ಕೈಯಲ್ಲಿ ಹೇಳಿದ್ರೆ ಹೇಗೆ ಕಲಿಯೋಕ್ಕಾಗತ್ತೆ? ಕೈ ಹಿಡಿದು ಗುರುಗಳು ಅಕ್ಷರ ತಿದ್ದಿಸೋ ಹಾಗೆ ಕಲಿಸ್ಬೇಕು. ಸರಿ. ಹೊರಗಡೆ ಶೌರ್ಯ ಕಲ್ಯಾಣಿ ಮಣ್ಣಲ್ಲಿ ಗೊಂಬೆನ ತಯಾರಿ ಮಾಡ್ತಾ ಹಾಡು ಹಾಡ್ತಿದ್ರೆ ನೀವೇನೋ ವರಾಹದ ಹಾಗೆ ನಿದ್ರೆ ಮಾಡ್ತಿದ್ದೀರಾ. ನನಗಿರೋ ಅಷ್ಟು ಟೆನ್ಷನ್ ಕೂಡ ಇಲ್ವಲ್ಲ ಅತ್ತಿಗೆ ನಿಮಗೆ? ಅತ್ತಿಗೆ ಅತ್ತಿಗೆ ನಿದ್ರೆ ಮಾಡ್ತಿದ್ದೀರಲ್ಲ ಅತ್ತಿಗೆ, ಎದ್ದೇಳಿ ಅತ್ತಿಗೆ. ಹೊರಗಡೆ ನಿಮ್ಮ ಮಗ ಕಲ್ಯಾಣಿ ಸೇರಿ ಗೊಂಬೆ ಮಾಡ್ತಿದ್ದಾರೆ. ಬನ್ನಿ ಅತ್ತಿಗೆ, ಎದ್ದೇಳಿ ಅತ್ತಿಗೆ. ಇದೇನು ಅತ್ತಿಗೆ ಸ್ವಲ್ಪನೂ ಎಚ್ಚರ ಆಗ್ತಿಲ್ಲ? ಅಥವಾ BP ಬಂದೇನಾದ್ರೂ? ಚಿಚಿ, ಹಾಗಾಗಲ್ಲ ಬಿಡು. ಅತ್ತಿಗೆ ಗಟ್ಟಿ ಜೀವ, ಕೆಟ್ಟವ್ರಿಗೆ ಆಯುಷ್ಯ ಜಾಸ್ತಿ ಅಂತಾರೆ. ಅಬ್ಬಾ, ಬದುಕೇ ಇದ್ದಾರೆ. ಅತ್ತಿಗೆ ಅತ್ತಿಗೆ
ಅದ್ಗೆ ಎದ್ದೇಳಿ ಅದ್ಗೆ ಅದ್ಗೆ ಇದೇನು ಕುಂಭಕರ್ಣಂತರ ನಿದ್ರೆ ಮಾಡ್ತಿದಾರಲ್ಲ. ಅದ್ಗೆ ಅದ್ಗೆ ಅಯ್ಯೋ ಅದ್ಗೆ ಅದ್ಗೆ ಹೀಗಲ್ಲ, ಹೀಗ್ ಮಾಡಿ ಪ್ರಯೋಜನ ಇಲ್ಲ. ಎಳೆದು ಒಂದ್ ಬಾರಿಸ್ಬೇಕು. ನನ್ ಕ್ಷಮಿಸಿ ಅದ್ಗೆ, ತಪ್ಪಾದ ಪರಿಸ್ಥಿತಿಯಲ್ಲಿ ನಿಮ್ಗೆ ಹೊಡಿತಿದ್ದೀನಿ. ಚಿಕ್ಕ ದೆವ್ವ ದೊಡ್ಡ ದೆವ್ವನ ಏಳ್ಸಕ್ ಹೋಗಿರೋ ಆಗಿದೆ. ಎಷ್ಟೇ ಎಪ್ಸಿದ್ರು ಬೆಳಗಿನವರೆಗೂ ಹೇಳೋದಿಲ್ಲ. ನಾವು ಕೊಟ್ಟಿರೋ ಡೋಸೆ ಅಂತದ್ದು.